ಕಲಬುರಗಿ ನಗರದ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಾಲರಾಜ ಗುತ್ತೇದಾರ್ ಅವರಿಂದ ರಾಜ್ಯ ಜೆಡಿಎಸ್ ವಕ್ತಾರರಾದ ಬಸವರಾಜ ಪಾದಯಾತ್ರಿ ಅವರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ರಾಜ್ಯ ಜೆಡಿಎಸ್ ವಕ್ತಾರರಾದ ಬಸವರಾಜ ಪಾದಯಾತ್ರಿ ಅವರು ನಗರಕ್ಕೆ ಆಗಮಿಸಿರುವ ಹಿನ್ನೆಲೆ ನಗರದ ಜಿಲ್ಲಾ ಜನತಾದಳ ಕಚೇರಿಯಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ವಕ್ತಾರ ಬಸವರಾಜ ಪಾದಯಾತ್ರಿ ಅವರು, ಇತ್ತೀಚೆಗೆ ಖರ್ಗೆ ಅವರು ಸಾಮಾನ್ಯ ಮನುಷ್ಯರನ್ನ ಲೇವಡಿ ಮಾಡುತ್ತಿದ್ದು, ಖರ್ಗೆ ಅವರ ಮೇಲೆ ನಂಬಿಕೆ ಇಟ್ಟು ರೈತರು ಅವರ ಹತ್ತಿರ ಹೋಗಿದ್ದಾರೆ. ಆದರೆ ಅವರು ರೈತರಿಗೆ ಮನ ಕಳೆಯುವಂತ ಕೆಲಸ ಮಾಡಿದ್ದಾರೆ. ಆ ರೀತಿ ಮಾಡಬೇಡಿ ಎಂದ ಅವರು, ಕೃಷಿ ಮಂತ್ರಿಗಳು ಇನ್ನೂ ಕಲಬುರಗಿ ಜಿಲ್ಲೆಗೆ ಬಂದೇ ಇಲ್ಲ. ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000 ಕೋಟಿ ರೂಪಾಯಿ ಕೆಕೆಆರ್ಡಿಬಿಗೆ ಬಂದರೂ ಇಲ್ಲಿನ ಪ್ರದೇಶ ಅಭಿವೃದ್ಧಿಯಾಗಿಲ್ಲ ಎಂದ ಅವರು, ಖರ್ಗೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಲಿ ಎಂದು ಖರ್ಗೆ ಅವರ ವಿರುದ್ಧ ಗರಂ ಆದರು. ಧರ್ಮಭೂಮಿ ಕಾರ್ಯಕ್ಷೇತ್ರ ಬಸವಣ್ಣನವರು ಸದಾ ಜಗತ್ತಿಗೆ ಜ್ಯೋತಿ ಕೊಡೋದಕ್ಕೋಸ್ಕರ 12ನೇ ಶತಮಾನದಲ್ಲಿ ಸಾಮಾಜಿಕ ನ್ಯಾಯವನ್ನು ಸಮತೆ, ಸಮಾನತೆ, ಸಾಮಾಜಿಕ ನ್ಯಾಯ ಈ ಮೂರಕ್ಕೂ ಜನ್ಮ ಕೊಟ್ಟರು. ಈ ಉತ್ತರ ಕರ್ನಾಟಕದ ಹೃದಯ ವಿಭಾಗದ ಕೇಂದ್ರ ಸ್ಥಾನ ಈ ಗುಲ್ಬರ್ಗ ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಸಹ ನಾನು ಪ್ರಪ್ರಥಮವಾಗಿ ನನ್ನನ್ನು ಅಭಿನಂದಿಸೋಕ್ಕೋಸ್ಕರ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಜಿಲ್ಲೆಯ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಅಶೋಕ್ ಗುತ್ತೇದಾರ್ ಅವರ ಸುಪುತ್ರರು, ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆದಂಥ ಮಿತ್ರರು ಆದಂಥ ಬಾಲರಾಜ್ ಗುತ್ತೇದಾರ್ ಅವರಿಗೆ ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಆತ್ಮೀಯರಾದ ಬಿರ್ಬಿಟ್ಟಿರವರಿಗೆ, ಕಾರ್ಯಾಧ್ಯಕ್ಷರಾದಂಥ ಬಹಳ ದಶಕಗಳ ಕಾಲ ನಮ್ಮೊಂದಿಗೆ ಸಂಪರ್ಕ ನಿಂತಿರುವಂಥ ಸುರೇಶ್ ಸಾಹೇಬರಿಗೆ ಮತ್ತು ಜಿಲ್ಲಾ ಸಂಘಟನೆಯವರಿಗೆ, ಜಿಲ್ಲಾ ಕಾರ್ಯದರ್ಶರು, ಯುವ ಅಧ್ಯಕ್ಷರಾದಂಥ ಜಾಧವ್ ಅವರಿಗೆ, ಈ ಕಲ್ಯಾಣ ಕರ್ನಾಟಕ ಭಾಗದ ಸೇವಾದಳದ ಉಸ್ತುವಾರಿಗಳು, ಸುಮಾರು 4 ದಶಕಗಳ ಕಾಲ ಸೇವಾದಳ ರಾಷ್ಟ್ರೀಯ ತರಬೇತಿಗಳನ್ನು ಪಡೆದು ನನ್ನ ಜೊತೆಗೆ ಸೇವಾದಳ ಕಟ್ಟೋದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಮಿತ್ರರಾದಂಥ ವತ್ಸಲ್ ಕುಮಾರ್ ಅವರಿಗೆ, ಮತ್ತು ಈ ಜಿಲ್ಲೆಯ ಸೇವಾದಳ ಅಧ್ಯಕ್ಷರಾದಂಥ ನರಸಯ್ಯ ಅವರಿಗೆ, ನಮ್ಮ ಅಪ್ಪಾಜಿ ದೇವೇಗೌಡಜಿಯವರ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ದೇವೇಂದ್ರಪ್ಪ ಅವರಿಗೆ, ಮತ್ತು ಜಿಲ್ಲೆಯ ಹಿಂದುಳಿದ ವರ್ಗದ ವಿಭಾಗದ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಅನ್ವಯ ಗುತ್ತೇದಾರ್ ಅವರಿಗೆ, ಹಾಗೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಪಟೇಲ್ರವರು, ಮಿತ್ರರು, ಯುವ ಮಿತ್ರರು, ಹೀಗೆ ಎಲ್ಲ ವಿಭಾಗಗಳ ಪದಾಧಿಕಾರಿಗಳಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಸುಮಾರು 35 ವರ್ಷಗಳ ಹಿಂದೆ 1983ರಲ್ಲಿ 45 ವರ್ಷದ ಆಸುಪಾಸು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ದೇವೇಗೌಡಜಿಯವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಗುರುತು ನೇಗಲ ಮೇಲೆ ಇಟ್ಟು ದೆಹಲಿಯವರೆಗೂ ಪಾದಯಾತ್ರೆ ಮಾಡಿದ್ದೆ. ಕನ್ಯಾಕುಮಾರಿಯಿಂದ ದೆಹಲಿ, ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ನನ್ನ ಪಾದಯಾತ್ರೆ ಅಂತ ಕೇಳ್ತಾರೆ. ಅಂದಿನಿಂದ ಇಂದಿನವರೆಗೆ ಸಾಮಾಜಿಕ ನ್ಯಾಯದ ಇನ್ನೂ ಪದೇ ನಾನು ಈ ಭಾಗಕ್ಕೆ ಬರ್ತೇನೆ. ಮುಂದಿನ ದಿನಗಳಲ್ಲಿ ಮುಂದೆ ಹೇಳ್ತೇನೆ. ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಸೋದಕ್ಕೆ ಇಷ್ಟಪಡ್ತೇನೆ. ನೀವು ಇಲ್ಲೆಲ್ಲ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 136 ಜನ ಬಹುಮತ ಇದೆ. ಆ ಬಹುಮತದ ಆಧಾರದ ಮೇಲೆ ಏನೇ ನಿರ್ಧಾರ ಬೇಕಾದರೂ ಈ ಕ್ಷಣದಲ್ಲಿ ತಗೊಬೋದು. ನಂಜುಂಡಪ್ಪ ಅವ್ರದ್ದು ಅನುಷ್ಠಾನ ಆಗಿಲ್ಲ. ಇವತ್ತು ಬೀದರ್ ದಕ್ಷಿಣ ಮತ್ತು ಹೊಸಪೇಟೆ 2 ಕ್ಷೇತ್ರಗಳು ಆ ನಂಜುಂಡಪ್ಪ ವರದಿನಲ್ಲಿ ಮುಂದುವರೆದಿದ್ವು. ಉಳಿದ ಎಲ್ಲ ತಾಲೂಕುಗಳು ಅದೇ ರೀತಿ ಹಿಂದುಳಿದಿದ್ದಾವೆ. ಕಲ್ಯಾಣ ಕರ್ನಾಟಕ ಅಂತ ಮಾಡ್ತೀವ, ಅದಕ್ಕೇನು ಸ್ಟಾಫ್ ಇಲ್ಲ. ಮತ್ತು ಅದು ಈಗ ಕಲ್ಯಾಣ ಕರ್ನಾಟಕ ಮಾಡಿದ್ದು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಾಡಲಿ ಅಂತ ತಗೊಂಡಾಗ ಇಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಇವರು ಅಭ್ಯರ್ಥಿಯಾಗ ಕೊಟ್ಟಿದ್ರು. ಶಿಕ್ಷಕರ ನೇಮಕಾತಿ ಕೂಡ ಸರಿಗಾಗ್ತಾ ಇಲ್ಲ. ಬೀದರ್ ಜಿಲ್ಲೆನಲ್ಲೆಲ್ಲ ಶಾಲೆಗಳೆಲ್ಲ ಮುಚ್ಚೋಗ್ತಾ ಇದ್ದಾವೆ. ರೈತರನ್ನು ಕೇಳೋರೇ ಇಲ್ಲ, ಜನಗಳನ್ನು ಕೇಳೋರಿಲ್ಲ, ಸಮಸ್ಯೆಗಳನ್ನು ಕೇಳೋರಿಲ್ಲ. ಇಲ್ಲೊಂದು ದರಿದ್ರ ಸರ್ಕಾರ ರಾಜ್ಯದಲ್ಲಿ ಇದೆಯಾ ಅಂತ ಈ ರಾಜ್ಯದ 7 ಕೋಟಿ ಜನ ಶಾಪ ಹಾಕೋದಕ್ಕೆ ಮೊದಲು ನಿಮ್ಮ ಗುಂಗನ್ನು ಬಿಟ್ಟು ಬನ್ನಿ. ಅಧಿಕಾರ ಜನ ಕೊಡ್ತಾರೆ. ಬಹುಮತ ಇರೋವಾಗ ಅಧಿಕಾರದ ಬಗ್ಗೆ ಚಿಂತನೆ ಮಾಡಬೇಡಿ. ನೀವು ಯಾರು ಕಿತ್ತಾಕೋದಿಲ್ಲ. ಹಂಗೇನಾದ್ರು ಕಿತ್ತಾಕಿದ್ರೆ ನಿಮ್ಮ ಪಕ್ಷದವರ ಮುಖ್ಯಮಂತ್ರಿ ಆದರೆ ನಮ್ಮ ಪಕ್ಷದವರ ಆಗೋದಿಲ್ಲ. ಆದ್ದರಿಂದ ಕೃಷಿ ಮಂತ್ರಿಗಳು, ವಿಶೇಷವಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಜಗಳ ಮಾಡ್ಕೊಂಡಲ್ಲಿರಲಿ. ನೀವು ಜಿಲ್ಲೆಗೆ ಬನ್ನಿ, ಮಂಡ್ಯ ಬಿಟ್ಟು ಈ ಜಿಲ್ಲೆಗೆ ಬಂದು ನೋಡಿ ಜನಗಳ ಕಷ್ಟ ಸುಖ. ನಾವು ಕೆಲವು ಹಳ್ಳಿಗಳಲ್ಲಿ ನೋಡಿ ವಾಸ್ತವತೆನ ಕುಮಾರಣ್ಣವ್ರ ಮುಖಾಂತರ, ಜಿಲ್ಲಾಧ್ಯಕ್ಷರ ಮುಖಾಂತರ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಕರ್ಕೊಂಬರ್ತೇವೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕೆಲವು ತುರ್ತು ಸಂದರ್ಭಗಳಲ್ಲಿ
ಮಂಡ್ಯನ ಪ್ರತಿನಿಧಿಸಿದಂಥ ಕುಮಾರಣ್ಣವರು ಕೇಂದ್ರದಲ್ಲಿ ಚುನಾವಣೆಯಲ್ಲಿರೋದ್ರಿಂದ ಬೇರೆ ಯಾರಾದರೂ ಆಸಕ್ತಿ ಇರೋರು ಕೃಷಿ ಮಂತ್ರಿಗಳಾಗಿ. ಸೊ ಇಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು, ಈ ದೇಶದ ವಿರೋಧ ಪಕ್ಷದ ನಾಯಕರು, 135 ಕೋಟಿ ಜನಸಂಖ್ಯೆ ಇರತಕ್ಕಂಥ ಅಂಬೇಡ್ಕರ್ಜಿಯವರು ಬರೆದಂಥ ಸಂವಿಧಾನದ ಬಗ್ಗೆ ಸದಾ ಈ ದೇಶಕ್ಕೆ ತಿಳಿವಳಿಕೆ ಹೇಳ್ತಕ್ಕಂಥ ಖರ್ಗೆಜಿಯವರು ನೆನ್ನೆ ಯಾರೋ ಒಬ್ಬ ಸಾಮಾನ್ಯ ರೈತ ಹೋಗಿ ನನ್ನ ಹೊಲದಲ್ಲಿ ನೋಡಿ, ನೀವು ನೋಡಿರ್ಬೇಕು, ನಾನು ಯಾವುದೋ ಮಾಧ್ಯಮದಲ್ಲಿ ನೋಡಿದೆ ನೆನ್ನೆ, ಒಂದು ಹಿಂಗೆ ಹಾಳಾಗಿರ್ತಕ್ಕಂಥ ತೊಗರಿ ಚಿತ್ರ ತೋರಿಸಿದ್ರೆ 3 ಎಕರೆ 4 ಎಕರೆ ಹೋಗಿರೋದೇನು, ಹೋಗಪ್ಪ ನಂದೊಂದು 40 ಎಕರೆ ಹೋಗೈತೆ. ಸೊ 40 ಎಕರೆ ಇರ್ತಕ್ಕಂಥ ಬೃಹತ್ ರೈತರಿಗೆ, ಒಬ್ಬ ಕಾರ್ಮಿಕರಾಗಿ ಬೆಳೆದು ಬಂದವ್ರಿಗೆ, ಒಬ್ಬ ರಾಜಕಾರಣಿಯಾಗಿ ಬಂದಿರೋರಿಗೆ ಬೆಳೆ ಹಾನಿ ಆದರೆ ಕಷ್ಟ ಕಾಣಲ್ಲ. ಅದೇ ಒಬ್ಬ 4 ಎಕರೆ ಒಂದಿಡೀ ಬೆಳೆ ಬೆಳತಕ್ಕಂಥ ರೈತ ತೊಗರಿ ಬೆಳೆ ಹಾಳಾಯಿತು ಅಂತ ಕಣ್ಣಲ್ಲಿ ನೀರಿಸಿರುವಾಗ ನನಗನ್ಸುತ್ತೆ ಇನ್ನೂ ಒಳ್ಳೆ ಮನಸ್ಸಿಂದ ಅವರ ಬಗ್ಗೆ ಅನುಕಂಪ ತೋರಿಸಿ ಪ್ರೀತಿ ವಿಶ್ವಾಸದಿಂದ ಪ್ರಧಾನಮಂತ್ರಿಗಳ ಮುಂದೆ ತಂದು ಈ ಸಮಸ್ಯೆ ಪರಿಹಾರ ಮಾಡ್ತೀನಿ ಅನ್ನೋ ಗಟ್ಟಿದನಿನ ಸನ್ಮಾನ್ಯ ಶ್ರೀ ಖರ್ಗೆಜಿಯವರು ಪ್ರದರ್ಶನ ಮಾಡಬೇಕಾಗಿತ್ತು. ಬಿಟ್ಟರೆ ಯಾರೋ ಸಾಮಾನ್ಯ ರೈತನ ಲೇವಡಿ ಮಾಡಬಾರ್ದಾಗಿತ್ತು ಅನಿಸುತ್ತೆ. ಒಂದು ಸಣ್ಣ ಮನುಷ್ಯ ಖರ್ಗೆ ಅವರು ಅಂತ ಒಬ್ಬ ರಾಷ್ಟ್ರ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ಕೊಡೋಂಥ ಅಷ್ಟು ನಮ್ಮ ಪಕ್ಷ ದೊಡ್ಡ ಪಕ್ಷನೂ ಅಲ್ಲ, ನಾನಂತ ದೊಡ್ಡ ರಾಜಕಾರಣಿನೂ ಅಲ್ಲ, ಆದ್ರೂ ಮಾನವೀಯತೆಯ ದೃಷ್ಟಿಯಿಂದ ಇಂಥ ವಿಚಾರನ ಗಮನಕ್ಕೆ ತಗೋಬೇಕು. ಜೊತೆಗೆ ಗುಲ್ಬರ್ಗ ಜಿಲ್ಲೆಯ ಜನ ಯಾಕೆ ಖರ್ಗೆಜಿಯವರ ಹತ್ರನೇ ಹೋದರು ಅಂದರೆ ನಂಬಿಕೆ ವಿಶ್ವಾಸಗಳಿಂದ ಹೋದರು. ಅವರು ವಿರೋಧ ಪಕ್ಷದ ನಾಯಕರು ರಾಷ್ಟ್ರೀಯ, ಜೊತೆಗೆ ಅವ್ರ ಹಳ್ಳಿಯವರು ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು, ಅವ್ರ ಮಗ ಅವರು ಜವಾಬ್ದಾರಿ ಮಂತ್ರಿಗಳು. ಸುಮಾರು 10-11 ಸಾರಿ ಈ ಜಿಲ್ಲೆ ಜನ ಅವ್ರಿಗೆ ಮತ ಕೊಟ್ಟು ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ನಾಳೆ ಬೆಳಗ್ಗೆ ಏನಾದರೂ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಿದ್ರು ಮಾಡಿಬಿಡ್ಬೋದು, ಕಾಂಗ್ರೆಸ್ನವ್ರು ಮಾಡಲ್ಲ. ನಮ್ಮ ಜನತಾ ಪರಿವಾರ ಇದ್ದಾಗೆ ಬಾಬು ಜಗಜೀವರಾಮ್ ಅನ್ನೋ ಒಬ್ಬ ದಲಿತ ಸಮಾಜಕ್ಕೆ ಸೇರಿದ್ದ ಒಬ್ಬ ವ್ಯಕ್ತಿನ ಈ ದೇಶಕ್ಕೆ ಉಪ ಪ್ರಧಾನಿ ಮಾಡಿದರೆ ಬಿಟ್ಟರೆ ಕಾಂಗ್ರೆಸ್ನವ್ರು ಮುಖ್ಯಮಂತ್ರಿ ಮಾಡಲ್ಲ. ಸೊ ಆದ್ರೆ ಮಾಡೋದಾದರೆ ಅವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಆದರೂ ಅವರ ಪ್ರಭಾವ ಬೀಳಿಸಿ ಈ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂತ್ರಿಗಳ ಮಧ್ಯೆ ಇರತಕ್ಕಂಥ ಈ ಗೊಂದಲ ಏನಿದೆ, ಸಮನ್ವಯ ಇಲ್ಲೇ ಇಲ್ಲ. ಚೀಫ್ ಸೆಕ್ರೆಟರಿ ನೋಯ್ತಾರೆ. ಇವತ್ತು ಕೆಲವು ವಿಚಾರಗಳ ನಮ್ಮ ಪಕ್ಷ ಸಮಸ್ಯೆಗಳನ್ನ ಮುಂದೆ ತಗೊಂಡೋದ್ರೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ, ಮುಖ್ಯಮಂತ್ರಿ ಪತ್ರ ಕೊಟ್ಟರೆ ಉಪಮುಖ್ಯಮಂತ್ರಿ ಕಿತ್ಕೊಂಡು ಹೋಗ್ತಾರೆ. ಉಪಮುಖ್ಯಮಂತ್ರಿ ಪತ್ರ ಕೊಟ್ಟು ಯಾರನ್ನ ವರ್ಗಾವಣೆ ಮಾಡಿಸ್ತಾರೆ. ಇವತ್ತಿನ ದಿನ ಆಕ್ಚುಲಿ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿ ಪ್ರವಾಸ ಮಾಡ್ಬೇಕಂತೇಳಿ ನಿನ್ನೆ ತಾನೇ ನಾವು ಪತ್ರಿಕಾ ಗೋಷ್ಠಿಯಲ್ಲಿ ತಮ್ಮ ಎದುರುಗಡೆ ಬಂದು ಹೇಳಿದ್ದಿತ್ತು. ಆದರೆ ಅನಿವಾರ್ಯ ಕಾರಣ ಮದ್ದೂರಲ್ಲಿ ಏನು ಇವತ್ತು ಗೊಂದಲ ಕಿರಿಕಿರಿ ಆಗಿದೆ. ಆದ್ದರಿಂದ ಕುಮಾರಣ್ಣನವರು ದಿಲ್ಲಿಯಲ್ಲಿರೋದ್ರಿಂದ ಬರೋಕ್ಕಾಗಿಲ್ಲ ಅಂತೇಳಿ ಅಲ್ಲಿ ಗಲಾಟೆ ಆಗ್ಬಾರ್ದು, ಆ ಎಲ್ಲ ಜನತೆಗೆ ಜನತಾದಳದವರೇ ಅಲ್ಲಿ ಬಹಳಷ್ಟು ಶಕ್ತಿ ಇರೋದ್ರಿಂದ ನಿಖಿಲಣ್ಣವರಲ್ಲೂ ಇರಬೇಕಾಯಿತು. ಆ ಒಂದು ಕಾರಣಕ್ಕಾಗಿ ನಮ್ಮ ಈ ಪ್ರವಾಸ 1-2 ದಿನ ಮಾತ್ರ ಮುಂದೂಡಿದೆ. 2 ಅಥವಾ 3 ದಿನದಲ್ಲಿ ಮತ್ತೆ ನಾವೇನು ನಿಖಿಲಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಒಂದು ಇಲ್ಲಿ ಇವತ್ತಿನ ದಿನ ರೈತರು ಪರಿಸ್ಥಿತಿ ಇವತ್ತು ಗಂಭೀರತೆಯಲ್ಲಿದ್ದಾರೆ. ಯಾವತ್ತೆಲ್ಲ ಬೆಳೆಗಳು ಏನು ನಷ್ಟ ಆಗಿದೆ. ಬೆಳೆ ವಿಮೆನೂ ಕೂಡ ಇವತ್ತು ಈ ಭಾಗಕ್ಕೆ ಸಿಗಬೇಕಾದಂಥ ಬೆಳೆ ವಿಮೆ ಏನು ಮೊನ್ನೆ ಹೋರಾಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಮಾತು ಕೊಟ್ಟಿದ್ದರು. 670 ಕೋಟಿ ಬೆಳೆ ವಿಮೆಯನ್ನು ನಾನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದರು. ಇವತ್ತು ಅವರು ಆ ಮಾತಿಗೆ ತಪ್ಪಿದ್ದಾರೆ. ಕೇವಲ 300 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನು ಉಳಿದ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. 17 ತಾರೀಕಿಗೆ ಬರ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಇದು ರೈತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಮತ್ತು ನಮ್ಮ ಪಕ್ಷದವರು ಕೂಡ ಅವ್ರ ಜೊತೆಗೂಡಿ ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರ ಪರವಾಗಿದ್ದು ತಮಗೆಲ್ಲ ಮಾಧ್ಯಮದವರಿಗೆ ಗೊತ್ತಿರೋ ವಿಚಾರ. ಇವತ್ತು ಇಷ್ಟೇ ಅಲ್ಲ, ಇವತ್ತು ಹೆಚ್ಚಿನ ರೂಪದಲ್ಲಿ ಮತ್ತೆ ಬೆಳೆ ವಿಮೆಯನ್ನ ಕಟ್ಟಿದ್ದಾರೆ ರೈತರು. ಇವತ್ತು ಹಿಂದಿನ ಬೆಳೆ ವಿಮೆನೇ ಇಲ್ಲಿವರೆಗೂ ಕೂಡ ಸಂಪೂರ್ಣ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ. ಇನ್ನು ಮುಂದಿನ ಒಂದು ಈಗೇನು ನೋಡ್ತಾ ಇದ್ದೀವಿ, ಹೆಸರು, ಉದ್ದು, ಹತ್ತಿ, ಇವತ್ತು ತೊಗರಿ ಇವತ್ತು ಸಂಪೂರ್ಣವಾಗಿ ನಾಶವಾಗಿ ಇವತ್ತು ಕುಲಾಂಕಷಿತವಾಗಿ ಎಲ್ಲ ಒಂದು ತಾಲೂಕುಗಳಲ್ಲಿ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಪೂರಾ ಸಂಪೂರ್ಣವಾಗಿ ರೈತರ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಆದರೂ ಕೂಡ ದುರ್ದೈವ ಸರ್ಕಾರದ ಒಬ್ಬ ಮಂತ್ರಿನೂ ಕೂಡ ಯಾರ ರೈತರೊಂದಿಗೆ ಸಂವಾದ ಮಾಡ್ತಾ ಇಲ್ಲ, ರೈತರ ಒಂದು ಹೊಲಗಳಿಗೆ ಭೇಟಿ ಕೊಡ್ತಾ ಇಲ್ಲ, ಕೃಷಿ ಮಂತ್ರಿಗಳು ಕಾಲೇ ಇಟ್ಟಿಲ್ಲ. ಇದು ದುರ್ದೈವ ನಮ್ಮ ಜಿಲ್ಲೆದಾಗಿದೆ. ಇದೇ ಜಿಲ್ಲೆಯ ಕೆಪಿಸಿಸಿಯ ಒಂದು ದೊಡ್ಡ ಅಧ್ಯಕ್ಷ ಸ್ಥಾನ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಂಥ ಜಿಲ್ಲೆಯ